ಹಾಯ್ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟ, ಇದು ನಾನು ಸಂಡೇ ದಿನದ್ದು ಮಿನಿ ವ್ಲಾಗ್ ಮಾಡ್ತಾ ಇದ್ದೇನೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಈಗ ಹೇರ್ ಆಯಿಲ್ ಹಾಕ್ತಾ ಇದ್ದೇನೆ. ವೀಕ್ಲಿ ಒನ್ಸ್ ಮಾತ್ರ ಆಯಿತು ನಾನು ಹೇರ್ ಆಯಿಲ್ ಅಪ್ಲೈ ಮಾಡೋದು. ಬೆಳಿಗ್ಗೆ ಹಾಕಿ ಸಂಜೆ ವಾಶ್ ಮಾಡೋದು. ಆಯಿಲ್ ಎಷ್ಟು ಹಾಕ್ತೇನೆ ಅಂತ ಹೇಳಿದರೆ ಮಂಡೆಯಲ್ಲಿ ಇಳಿಬೇಕಾಯ್ತು ಅಷ್ಟು. ಎಲ್ಲ ಆದಮೇಲೆ ಒಂದು ಕೂದಲು ಕಟ್ಟಿದ್ರೆ ಒಂದು ಸಮಾಧಾನ ಆಯಿತಾ. ಓಕೆ, ಇನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇವತ್ತು ಮಧ್ಯಾಹ್ನಕ್ಕೆ ನಾವು ಸಣ್ಣ ಸಣ್ಣ ಬೂತಾಯಿ ಬರ್ತದಲ್ಲ, ಅದರದ್ದು ಪುಳಿ ಮುಂಚಿ ಮಾಡೋದು. ರಪ್ಪ ರೆಸಿಪಿ ನಾನು ಶೇರ್ ಮಾಡ್ತೇನೆ ನಿಮಗೆ. ಪುಳಿ ಮುಂಚಿ ಅಂತ ಆದಮೇಲೆ ನಾವು ಜಾಸ್ತಿ ಅಂತ ಹಾಕಲಿಕ್ಕಿಲ್ಲ. ಮೇಯ್ನಾಗಿ ಬೇಕಾಗಿರೋದು ಮೆಣಸು ಮತ್ತು ಹುಳಿ. ಇದರಲ್ಲಿ 15ರಿಂದ 20 ಕೆಂಪು ಮೆಣಸುಂಟು. ದೊಡ್ಡ ನಿಂಬೆ ಗಾತ್ರದಷ್ಟು ಹುಳಿ ಬೇಕಾಗ್ತದೆ. 1 ಟೇಬಲ್ ಸ್ಪೂನ್ ತೆಂಗಿನ ತುರಿ ಬೇಕು. ಸ್ವಲ್ಪ ಮೆಂತ್ಯ ತಗೊಂಡಿದ್ದೇನೆ. ಹಾಗೆ ಸಣ್ಣ ತುಂಡು ನೀರುಳ್ಳಿ, ಸಣ್ಣ ತುಂಡು ಶುಂಠಿ. ಇದಕ್ಕೆ ಟೊಮೆಟೊ ಎಲ್ಲ ಹಾಕಲಿಕ್ಕಿಲ್ಲ, ಬರೀ ಒಂದು ದೊಡ್ಡ ನೀರುಳ್ಳಿ ಹಾಗೆ ಕರಿಬೇವು. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ನಾನೀಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಇನ್ನು ಮಸಾಲೆ ಒಂದು ಗ್ರೈಂಡ್ ಆಗಲಿಕ್ಕೆ ಮಾತ್ರ ಬಾಕಿ ಇರೋದು. ಫಿಶ್ ಕಟ್ಟಿಂಗ್ ಎಲ್ಲ ಮಾಡಿ ಆಯಿತು. ಮತ್ತೆಂತ ಗೊತ್ತುಂಟಾ, ಬೂತಾಯಿ ಪುಳಿ ಮುಂಚೆಗೆಲ್ಲ ನಾವು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಒಳ್ಳೆ ಆಗ್ತದೆ. ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ನೀರುಳ್ಳಿ ಹಾಕ್ತಾ ಇದ್ದೇನೆ. ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕಬೇಕಿತ್ತು ಆಯಿತಾ. ನೀರುಳ್ಳಿ ಹಾಕಿ ಆದಮೇಲೆ ಗೊತ್ತಾದ್ದು ಬೆಳ್ಳುಳ್ಳಿ ಹಾಕಲಿಲ್ಲ ಅಂತ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಅದಾದಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿದರೆ ಆಯಿತು. ಇದನ್ನು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತಾ ಇದ್ದೇನೆ. ಇದೆಲ್ಲ ಅಮ್ಮ ಹೇಳಿಕೊಟ್ಟಂತಹ ರೆಸಿಪಿ, ಅದನ್ನು ನಾನು ಮಾಡ್ತಾ ಇರೋದು. ತುಂಬ ತೆಳು ಮಾಡ್ತಾ ಇಲ್ಲ ಆಯಿತಾ. ಇದನ್ನು ಗಟ್ಟಿಯಾಗಿ ಇಡೋದು. ಅರ್ಧ ಗ್ಲಾಸಿನಷ್ಟು ನೀರು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದ್ದೇನೆ ಆಯಿತಾ. ತುಂಬ ಒಳ್ಳೆಯದಾಗಿತ್ತು ಆಯಿತಾ ಈ ಪುಳಿ ಮುಂಚಿ. ಮಸಾಲೆ ಒಳ್ಳೆ ಕುದೀತಾ ಉಂಟು. ಈಗ ಮೀನು ಹಾಕ್ತಾ ಇದ್ದೇನೆ. ಒಂದು 30 ಮೀನಿತ್ತು ಆಯಿತಾ ಇದರಲ್ಲಿ, ಸಣ್ಣ ಸಣ್ಣದು. ಇದನ್ನುಂಟಲ್ಲ ಹೀಗೆ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕಜಿಪ್ ಮಾಡ್ತಾ ಇರುವಾಗ ನನ್ನಮ್ಮನ ಚಟ್ನಿ ರೆಡಿಯಾಗಿದೆ. ಇದು ತಿಮರಿ ಚಟ್ನಿ ಆಯಿತಾ. ನಮ್ಮ ಮನೆಯಲ್ಲಿ ಬೇಕಾದಷ್ಟು ಆಗ್ತದೆ. ಅಮ್ಮ ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ. ಊಟ ಮಾಡಿದ ಮೇಲೆ ಸ್ವಲ್ಪ ಮಲಗಬೇಕು. ಹಾಯ್ ಎವ್ರಿವನ್, ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈಗ ಸಂಜೆ 4 ಗಂಟೆ ಆಗಿದೆ. ಇನ್ನು ಚಹಾ ಕುಡಿಯೋದು. ಬೆಳಿಗ್ಗೆ ಮಾಡಿದ ತಿಂಡಿ ಇತ್ತು, ಅದನ್ನು ತಿನ್ನಲಿಲ್ಲ ನಾನು. ಬೇಕರಿ ತಿಂಡಿ ಇತ್ತು, ಅದನ್ನು ತಿಂತಾ ಇದ್ದೇನೆ. ಇದು ನೋಡಿ ತೊಂಡೆಕಾಯಿ ಗಿಡ. ನಮ್ಮ ಮನೆಯಲ್ಲಿ ಉಂಟಲ್ಲ, ಪ್ರತಿ ವರ್ಷ ಕೂಡ ತೊಂಡೆಕಾಯಿ ರಾಶಿ ರಾಶಿ ಆಗ್ತದೆ. ಒಮ್ಮೆ ಹಾರ್ವೆಸ್ಟ್ ಮಾಡುವಾಗವೇ ನಮಗೆ 2 kg ಎಲ್ಲ ಸಿಗ್ತದೆ. ಇದೆಂತ ಗೊತ್ತುಂಟಾ, ಅರಶಿನ ಎಲೆ ಬರ್ತದಲ್ಲ, ಅದರಲ್ಲಿ ಹೂವಾಗಿತ್ತು. ಇದು ಶುಂಠಿ ಗಿಡ. ಇದನ್ನು ನಾವು ಬೇರೆ ಕಡೆ ನೆಟ್ಟಿದ್ವಿ. ಈಗ ಇದನ್ನು ತೆಗೆದು ಇನ್ನೊಂದು ಕಡೆ ನೆಡ್ತಾ ಇದ್ದೇವೆ. ನಾ ಹೇಳಿದೆ ಅಲ್ವಾ ತೊಂಡೆಕಾಯಿ ಎಲ್ಲ ತುಂಬ ಆಗ್ತದೆ ಅಂತ. ಅದನ್ನು ಮತ್ತೆ ನಾವು ಆಚೀಚೆ ಮನೆಗೆಲ್ಲ ಕೊಡ್ತೇವೆ. ಈ ಜಾಗದಲ್ಲಿ ಉಂಟಲ್ಲ ಬಸಳೆ ಗಿಡ ಇತ್ತಾಯ್ತಾ. ಮಳೆಗೆ ಉಂಟಲ್ಲ ಬಸಳೆ ಎಲ್ಲ ಆಗ್ತಾ ಇರಲಿಲ್ಲ. ಅದಕ್ಕೆ ಅದನ್ನೆಲ್ಲ ತೆಗೆದು ಈಗ ಅದೇ ಜಾಗದಲ್ಲಿ ನಾನು ಶುಂಠಿ ಗಿಡ ನೆಡ್ತಾ ಇದ್ದೇನೆ. ನಮ್ಮದು ಸಣ್ಣ ಮನೆ ಆಯಿತಾ, ಜಾಗ ಎಲ್ಲ ಎಂತೆಲ್ಲ ಇದ್ದದ್ರಲ್ಲಿ ಸ್ವಲ್ಪ ಸ್ವಲ್ಪ ನೆಟ್ಟಿಡೋದು. ಓಕೆ, ಇನ್ನು ಇದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನೀವು ಸಂಡೇ ದಿನ ಹೇಗೆ ಎಲ್ಲ ಟೈಮ್ ಪಾಸ್ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ನಾನು ಎಗ್ ಮಸಾಲ ಮಾಡ್ತಾ ಇದ್ದೇನೆ. ರಪ್ಪ ನನ್ನ ಐಟಮಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ಅರ್ಧ ಕಪ್ ತೆಂಗಿನ ತುರಿ ಕೂಡ ಬೇಕಾಗ್ತದೆ. ಇನ್ನು ಇದನ್ನೆಲ್ಲ ನಾನು ಗ್ರೈಂಡ್ ಮಾಡಿ ತರ್ತೇನೆ. ಗ್ರೈಂಡ್ ಮಾಡುವಾಗ ನೀರುಳ್ಳಿ ಆ್ಯಡ್ ಮಾಡಿದರೆ ಟೇಸ್ಟ್ ಕೂಡ ಒಳ್ಳೆ ಬರ್ತದೆ ಆಯಿತಾ. ಇಲ್ಲಿ ಮೊಟ್ಟೆಯನ್ನು ನಾನು ಬೇಯಿಸಿಟ್ಟಿದ್ದೇನೆ. ಈಗದ ಪದಾರ್ಥ ನಾನು ಒಲೆಯಲ್ಲಿ ಮಾಡ್ತಾ ಇದ್ದೇನೆ ಆಯಿತಾ. ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ನೀರುಳ್ಳಿ ಕೂಡ ಹಾಕಿ ಕರಿಬೇವು ಹಾಕಿ ಫ್ರೈ ಮಾಡಬೇಕು. ಇನ್ನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಹಾಕಬೇಕು. ಇಲ್ಲಿ ಮೊಟ್ಟೆ ಬೇಯಿಸಿಟ್ಟಿದೆ ಅಲ್ಲ, ಇದರ ಸಿಪ್ಪೆ ತೆಗಿತಾ ಇದ್ದೇನೆ. ಇದೆಲ್ಲ ಆದಮೇಲೆ ನಾನಿಲ್ಲಿ ಮೊಟ್ಟೆಗೆ ಕಟ್ಸ ಹಾಕ್ತಾ ಇದ್ದೇನೆ. ಕಟ್ಸ ಹಾಕಿದರೆ ಮಸಾಲೆ ಎಲ್ಲ ಒಳ್ಳೆ ಹೀರ್ತದೆ ಇದು. ಇಲ್ಲಿ ಮಸಾಲೆ ಕೂಡ ಒಳ್ಳೆ ಕುದಿ ಬರ್ತಾ ಉಂಟು. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದ್ದೇನೆ ಆಯಿತಾ. ಈಗ ನಾನು ಬೇಯಿಸಿದ ಮೊಟ್ಟೆ ಹಾಕ್ತೇನೆ. ಎಗ್ ಗ್ರೇವಿ ಈಗ ರೆಡಿ ಆಗಿದೆ. ಗ್ರೇವಿ ಮಾಡೋ ಮೊದಲು ನಾನು 3 ಮೊಟ್ಟೆ ತೆಗೆದಿಟ್ಟಿದ್ದೆ. ಅದಕ್ಕೀಗ ನಾನು ನೀರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೇನೆ. ಮೊಟ್ಟೆ ಹೀಗೆ ಕಟ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕಿ ನೀರುಳ್ಳಿ ಹಾಕಿ ತಿನ್ನಬೇಕು. ಇಷ್ಟೆಲ್ಲ ಆಗುವಾಗಲೇ ನಂದು 9 ಗಂಟೆ ಆಗಿತ್ತು. ಇದನ್ನು ತಿಂದಾದ ಮೇಲೆ ಊಟ ಮಾಡೋದು.
ಈ ಮಿನಿ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಆಯಿತಾ. ನಾಳೆ ಪೋಸ್ಟ್ ಮಾಡ್ತೇನೆ ಇದನ್ನು. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.